ತೆರೆಯಿರಯ್ಯ ಕಣ್ತೆರೆದು ಮುಕ್ತಿ ಮಾರ್ಗವ ಕಾಣಿರಯ್ಯ ಕಣ್ಣ ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ ಅಂತಕನ ಆಲಯದೇ ಅಂದಂದಿನ ಪಾಪ ಪುಣ್ಯದ ಕರ್ಮಕಾಂಡವ ಚಿತ್ರಗುಪ್ತ ನೋಡಿ ಕಾತರದೆ ಅಂತಕನಿಗೆ ಅರಿಕೆಗೈದ ಜೀವಕೋಟಿಗಳಲ್ಲಿ ನಂಜಮ್ಮನೆಂಬಾಕೆ ಯಾರಿಗೂ ಹಿಡಿಯನ್ನ ಕೈ ನೀಡಿ ಕೊಡಲಾಕೆ ಯಾರಿಗೂ ಇಲ್ಲೆಂದು ಹೋಗೆನ್ನಳಾಕೆ ಈ ಜೀವ ಕೀವ ಫಲವೇನೆಂಬ ಶಂಕೆ ಏನೆಂಬ ಶಂಕೆ ಕಾಲನು ನಾರಿಯ ಮೌಢ್ಯವ ಕೇಳಿ ಜಗಿತನಾಗಿನಿಂದ ಪಾಪವಾಗಲಿ ಪುಣ್ಯವಾಗಲಿ ಮಾಡಿಬೆ ನಾನಿಂದ ಜೀವ ಸೆಳೆಯುವ ಕೈಗಳಲ್ಲಿ ಯಮ ಜೋಳಿಗೆಯನ್ನು ಹಿಡಿದ ಸನ್ಯಾಸಿಯಾಗಿ ಬಂದ ಮನೆ ಬಾಗಿಲಲ್ಲಿ ನಿಂದ ಭವತಿ ಭಿಕ್ಷಾಂ ದೇಹಿ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಕಾಲನ ಗತಿಯ ಸಂಧ್ಯೆಗೆ ತಿಳಿಸಲು ಸೂರ್ಯ ದೇವ ಹೊರಟ ಕತ್ತಲಾದರೂ ಕದಲದ ಅಂತಕ ಕೋಪದಿಂದ ಕೂಗಿಟ್ಟ ಕೋಪದಿಂದ ಕೂಗಿಟ್ಟ ಭವತಿ ಭಿಕ್ಷಾಂ ದೇಹಿ ಸಂಜೆಯಾದರೂ ಹೋಗದನಿಂದ ಸನ್ಯಾಸಿಯ ಕಂಡು ನಂಜಮ್ಮನ ಮನಸ್ಸು ಹೆಡೆಯ ತುಳಿದ ಹಾವಂತ ರೋಷಗೊಂಡು ಸಾರಿಸಿ ಗುಡಿಸಿದ ಕಸದ ಕುಪ್ಪೆಯ ಕೈಯಲ್ಲಿ ಹಿಡಿತಂದು ಸುರಿದಳು ಜವದಲ್ಲಿ ಜೋಳಿಗೆಯಲ್ಲಿ ಪೀಡೆ ತೊಲಗಲೆಂದು ಈ ಪೀಡೆ ತೊಲಗಲೆಂದು ಕೊಟ್ಟ ಬಿಚ್ಚಕೊಂಡು ಮೃತ್ಯು ಚಿತ್ರಗುಪ್ತನೆದುರುಗಿಟ್ಟು ದೃಷ್ಟಿಯಿಟ್ಟು ಆದಿಸೆನಲು ಸಿಕ್ಕಿತೊಂದು ತೊಗರಿ ಹೊಟ್ಟು ದಟ್ಟನದನ್ನು ನೋಡಿ ಯಮನು ಮೂಲೆಗೆ ಸೆದು ಬಿಟ್ಟ ಒಟ್ಟು ಮೊಳೆದು ಗಿಡವದಾಗಿ ಕಾಯ ಬಿಟ್ಟಿತು ಅದು ಕಾಯ ಬಿಟ್ಟಿತು ಹೆಣ್ಣಿನಾಯುಷ್ಯ ಹಣ್ಣಾಯಿತು ಮಣ್ಣಿನ ಋಣ ತೀರಿತು ಕರ್ಮದ ಹಕ್ಕಿ ಹಾರಿ ಕಾಲನ ಬಳಿ ಸೇರಿತು ಕಾಲನ ಬಳಿ ಸೇರಿತು ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಾರುಣದ ವ್ಯಥೆ ತಾಳನೆಂದು ಬೇಡಿದಳು ಜವರಾಯಗೆ ಬೇಡಿದಳು ಜವರಾಯಗೆ ದಂಡಧರನು ಕೈ ತೋರಿದ ತೊಗರಿ ಗಿಡದ ಕಡೆಗೆ ಸಂತಸದಲ್ಲಿ ನಂಜಮ್ಮನು ಓಡಿದಳ ಬಳಿಗೆ ಕಾಯಸುಲಿಯ ಬರಿಯ ಜಳ್ಳು ಕಾಯಸುಲಿಯ ಬರಿಯ ಜಳ್ಳು ಆಸೆಗಾಯ್ತು ಮುಳ್ಳು ಕೋಪದಿಂದ ಕೆರಳಿ ಹೆಣ್ಣು ಜವನ ಜರಿದು ನಿಂತು ಆ ಜವನ ಜರಿದು ನಿಂತಳು